ಇದೊಂದು ಮಾಡ್ಕೊಳ್ಳಿ ಆಯ್ತಾ, ಯಾರು ಕಲ್ಸಕ್ ಹೋಗ್ಬೇಡಿ. ನೀವು ಮಾಡ್ತಿರೋದು ಅದೇ. ಅಪ್ಪಿ ತೂಪು ತಗೋಬೇಡ ಅಪ್ಪಿ. ಬಟ್ ಕಾವ್ಯ ಅವರೇ, ಫ್ಯಾಕ್ಟರ್ಸ್ ಏನಂತಂದ್ರೆ ಅವರು ಆ ಟಾಸ್ಕ್ ಮಾಡ್ಬೇಕಾದ್ರೆ ಒದ್ದಾಡಿದಂತೂ ನಿಜ. ಅದು ನಮ್ ಕಣ್ಣಿಗೂ ಕಾಣಿಸ್ತಾ ಇತ್ತು. ಪಾಪ ಈ ವಿಚಾರದಿಂದ ಅವ್ರದ್ದು ಊಟನೂ ಹೋಯ್ತು, ಬಿರಿಯಾನಿ ಹೋಯ್ತು. ಏನ್ ಗಿಲ್ಲಿ ಅವರೇ? ಹೌದು ಅಣ್ಣ. ವೆಲ್ ಡನ್ ಗಿಲ್ಲಿ ಅವರೇ. ಥ್ಯಾಂಕ್ ಜಸ್ಟ್ ಕಾಲಲ್ಲಿ ಟಾಸ್ಕ್ ಅನ್ನು ಆಡಿದ ಜೋಡಿಗಳು ಸರಿಸುಮಾರು 3 ಗಂಟೆಗಳ ಕಾಲ ಅಚಲವಾದ ಸಹಿಷ್ಣುತೆ. ಇದು ಬಿಗ್ ಬಾಸ್. ಈ ಕೂಡಲೇ ಎದ್ದು ತಾವು ಕುಳಿತಲ್ಲಿಂದಲೇ ಈ ಮನೆಯಲ್ಲಿ ಇರಲು ಅರ್ಹರಲ್ಲದ ಸದಸ್ಯರ ಹೆಸರನ್ನು ತಿಳಿಸಬೇಕು. ಸಿರಿ ಮೇಡಮ್, ಭಾಗ್ಯಶ್ರೀ, ತುಕಾಲಿ ಸಂತು ಅವರ ಮಾತುಗಳಿಂದ ನಂಗೆ ಬೇಜಾರಾಗಿರೋದು. ಸಂಗೀತ ಅವರು ನಾನಿವಾಗ ನಾಮಿನೇಟ್ ಮಾಡಿದೆ ಅನ್ನೋ ಕಾರಣಕ್ಕೆ ನಾನು ನಾಮಿನೇಟ್ ಮಾಡಿದ್ರೆ ಯಾವ್ದು ನೆಗೆಟಿವ್ ಅಂತ ಹೇಳ್ತಿದ್ದೆ, ಅದು ರಿವೆಂಜ್ ಇದ್ದೇ ಇರುತ್ತೆ. ಕಾರ್ತಿಕ್ ಅವರು ಟೊಮೆಟೊ ಇನ್ಸಿಡೆಂಟ್ ಇಂದ ಕಟ್ಟೆ ಮಾಡಿಲ್ಲ. 3 ಜನ ಆ ಸೀನ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಕಟ್ ಮಾಡಬಾರ್ದು ಅಂತ ಮಾತ್ರ ರೂಲ್ಸ್ ಇದೆ, ತಿನ್ಬಾರ್ದು ಅಂತ ರೂಲ್ಸ್ ಇಲ್ಲ. ನಾಮಿನೇಟ್ ಮಾಡೋದು ಸಣ್ಣ ವಿಷಯ ಅಲ್ಲ. ಯು ಆರ್ ನಾಟ್ ಫಿಟ್ ಟು ಬಿ ಎ ಕ್ಯಾಪ್ಟನ್. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ರಜತಣ್ಣ ನಾ ಮಾತಾಡಿದ್ದ ಖರೆ, ಇವರೆಲ್ಲ ನಾಮಿನೇಷನ್ ಕೊಡಕ್ ಹೋದ ಸಿಲ್ಲಿ ರೀಸನ್ ಪಿಲ್ಲಿ ರೀಸನ್ ಅಂತ ಅಡ್ಡಾಡ್ತಾನೆ ಸರ್. ಇವನ್ಯಾಗ ಸಿಲ್ಲಿ ರೀಸನ್ ಅರ್ಥ ಮಾಡ್ಲಿಕ್ಕೆ ದೊಡ್ಡ ರೀಸನ್ ಅದು ಹೇಳಿ ಏನು ಉಪಯೋಗ ಐತೆ ಹೇಳ್ರಿ ಸರ್. ಬರೇ ಮಾತು ಎತ್ತಿದ್ರೆ ಸಿಲ್ಲಿ ರೀಸನ್ ಜುಟ್ಟು ರೀಸನ್ ಅಂತ ಅಡ್ಡಾಡ್ತಾನ್ರಿ. ಅವಂಗ ರೀಸನ್ ಕೊಡಕ್ ನೆಟ್ ಬರಂಗಿಲ್ರಿ. ಸುಳ್ಳ ಇದ್ದಿದ್ದು ಹೇಳ್ತಾನ, ಇಲ್ಲಾರ್ದು ಹೇಳ್ತಾನೆ ಸರ್. ಏನಾರು ನೀವು ವೀಕೆಂಡ್ ಅಲ್ಲಿ ಬಂದಾಗ ನೀವು ಮಾತಾಡ್ಬೇಕಾದ್ರು ಅದು ಮಾತಲ್ಲಿ ಸುಳ್ಳಿದ್ದನ್ನ ಖರೆ ಅನ್ನೋ ತರ ವಾದ ಮಾಡ್ತಾನೆ ಸರ್. ಸುಮ್ನೆ ಇದ್ ಮಾತಾಡ್ತಾರೆ, ಹಂಗಾಗಿ ಫ್ಲಾಪ್ ಸರ್. ವರ್ಷಲ್ ಒಂದು ವೆರಿ ಕಾಂಟ್ರವರ್ಷಿಯಲ್ ಐಡಿಯಾ ಇದೆ ಕಾವ್ಯ ಅವರೇ. ಅಶ್ವಿನಿ ಮ್ಯಾಮ್ ಮತ್ತೆ ಜಾನ್ವಿ ಅಕ್ಕ ಅವ್ರ ವಾದ ನಮಗೆ. ಈಗ ಕಾವ್ ಎರಡನೇ ಟಾಪಿಕ್ ಯಾವ್ದಿರ್ಬೋದು? ಧ್ರುವಂತ ಅವ್ರದಿರ್ಬೋದು. ಅರೆ ಹೇಳ್ರಿ ನೀವು, ಚಪ್ಪಾಳೆ ಮೇಲೆ ಚಪ್ಪಾಳೆ ಅಂತ ಇದ್ದೀರಿ. ಸೊ ಟಾಪಿಕ್ కట్టే సమయం 7 అడుగులతోనే పయనం. ఈ నిమిషం కోసం మనసే నాది వేచే ఉన్నదే. నచ్చేస్తోందే నీతో ఉండే ప్రతి క్షణమే. నచ్చేస్తోందే అంతే లేని